श्रीगुरुभ्यो नमः। शुक्लाम्भरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुर्ब्रह्मा गुरुर्विष्णु गुरुर्देवो महेश्वरः गुरुसाक्षात् परब्रह्म ತಸ್ಮೈ ಶ್ರೀ ಗುರವೇ ನಮಃ. ಮಾವ ಮಾಸದ 4ನೇ ಅಧ್ಯಾಯ. ವ್ಯಾಘ್ರಮುಖ ಗಂಧರ್ವನ ವೃತ್ತಾಂತವನ್ನು ದಿಲೀಪ ಮಹಾರಾಜನಿಗೆ ತಿಳಿಸಿದ್ದ ವಸಿಷ್ಠರು ಮಾಘ ಮಾಸ ಮಹಾತ್ಮೆಯನ್ನು ಹೇಳಲು ಮುಂದುವರೆಸಿದರು. ಪೂರ್ವದಲ್ಲಿ ಕುತ್ಸುರನೆಂಬ ಬ್ರಾಹ್ಮಣನೊಬ್ಬನಿದ್ದನು. ಆತನು ಕರ್ದಮ ಮಹರ್ಷಿಗಳ ಪುತ್ರಿಯನ್ನು ವಿವಾಹವಾದನು. ಸ್ವಲ್ಪ ಕಾಲದ ನಂತರ ಆತನಿಗೊಬ್ಬ ಪುತ್ರನು ಜನಿಸಿದನು. ಆತನಿಗೆ 5 ವರ್ಷವಾಗುತ್ತಲೇ ಆ ದಂಪತಿಗಳು ಉಪನಯನವನ್ನು ಮಾಡಿದರು. ಆ ಬಾಲಕನು ವಿದ್ಯಾವಿನಯ ಸಂಪನ್ನನಾಗಿಯೂ ದೈವ ಭಕ್ತನಾಗಿಯೂ ಬೆಳೆಯತೊಡಗಿದನು. ಈ ರೀತಿಯಾಗಿ ಕೆಲವು ವರ್ಷಗಳ ಕಳೆದ ಬಳಿಕ ಆ ಬಾಲಕನಿಗೆ ಯೌವನ ಬಂದಿತು. ಆತನಿಗೆ ತಾನು ದೇಶ ಸಂಚಾರ ಮಾಡಬೇಕೆಂಬ ಬಯಕೆ ಉಂಟಾಯಿತು. ಅನೇಕ ಪುಣ್ಯ ಕ್ಷೇತ್ರಗಳನ್ನು ಸಂದರ್ಶಿಸುತ್ತಾ ಪುಣ್ಯ ನದಿ ಸ್ನಾನ ಮಾಡುತ್ತಾ ಆತನು ಮಾಘ ಮಾಸದ ಸಮಯಕ್ಕೆ ಕಾವೇರಿ ನದಿ ತೀರವನ್ನು ತಲುಪಿದನು. ಆಗ ಆ ಬ್ರಾಹ್ಮಣ ಕುಮಾರನು, ನನ್ನ ಪುಣ್ಯ ವಿಶೇಷದಿಂದ ಮಾಘ ಮಾಸಕ್ಕೆ ಸರಿಯಾಗಿ ನದಿ ತೀರಕ್ಕೆ ಬಂದಿರುವೆ, ಇದು ನನ್ನ ಭಾಗ್ಯವೇ ಸರಿ. ಈ ಮಾಸ ಪೂರ್ತಿಯಾಗಿ ಇಲ್ಲಿಯೇ ತಂಗಿ ಸ್ನಾನಾದಿಗಳನ್ನು ಮುಗಿಸೋಣ ಎಂದುಕೊಂಡನು. ಆ ಬ್ರಾಹ್ಮಣನು ನದಿ ತೀರದಲ್ಲಿ ಒಂದು ಆಶ್ರಮವನ್ನು ನಿರ್ಮಾಣ ಮಾಡಿಕೊಂಡು ಅದರಲ್ಲಿ ವಾಸ ಮಾಡುತ್ತಾ ನಿತ್ಯವೂ ನದಿ ಸ್ನಾನ ಮಾಡಿ ಭಕ್ತಿಯಿಂದ ಭಗವಂತನ ಪೂಜಾದಿಗಳನ್ನು ತಪ್ಪದೆ ಮಾಡುತ್ತಿದ್ದನು. ಸಂಜೆ ಹರಿಕಥಾ ಶ್ರವಣ, ನಾಮ ಸಂಕೀರ್ತನ ಹಾಗೂ ಭಗವದ್ಭಕ್ತರ ಪುಣ್ಯಕಥಾ ಪ್ರಸಂಗಗಳನ್ನು ಶ್ರವಣ ಮಾಡುತ್ತಿದ್ದನು. ಈ ರೀತಿಯಾಗಿರಲು 3 ವರ್ಷಗಳೇ ಕಳೆದು ಹೋಯಿತು. ಇಲ್ಲಿಂದ ಮುಂದೆ ಆತನು ತಪಸ್ಸನ್ನು ಮಾಡಬೇಕೆಂದು ನಿರ್ಧರಿಸಿ ಸಮೀಪದ ಪರ್ವತ ಪ್ರದೇಶಕ್ಕೆ ಹೊರಟನು. ಆ ರಮ್ಯವಾದ ಪರ್ವತದಲ್ಲಿ ಕೆಲವು ಕಾಲ ತಪೋನಿರತನಾದನು. ಆ ತೇಜಸ್ವಿ ಬ್ರಾಹ್ಮಣ ಕುಮಾರನ ತಪಸ್ಸನ್ನು ಮೆಚ್ಚಿದ ಶ್ರೀಮನ್ನಾರಾಯಣನು ಪ್ರತ್ಯಕ್ಷನಾದನು. ಆ ಕುಮಾರನೆದುರು ಶಂಖ ಚಕ್ರ ಗದಾ ಪದ್ಮಧಾರಿಯಾದ ದಿವ್ಯ ಮಂಗಳ ವಿಗ್ರಹನಾದ ಶ್ರೀಹರಿಯು ತನ್ನ ಮುಖಾರವಿಂದದಲ್ಲಿ ಮಂದಹಾಸವನ್ನು ಬೀರಿದನು. ತಪಸ್ವಿ ಕುಮಾರನು ಭಗವಂತನ ದರ್ಶನವಾದ ಬಳಿಕ ಆನಂದ ಪರವಶನಾಗಿ ದೇವದೇವನಿಗೆ ಪರಮ ಭಕ್ತಿಯಿಂದ ದೀರ್ಘದಂಡ ಪ್ರಣಾಮವನ್ನು ಮಾಡಿದನು. ಆತನ ಬಾಯಿಯಿಂದ ಭಗವಂತನನ್ನು ಕುರಿತು ದಿವ್ಯ ಸ್ತೋತ್ರವೊಂದು ತಾನೇ ತಾನಾಗಿಯೇ ಹೊರಟಿತು. ಆ ತಪಸ್ವಿ ಕುಮಾರನ ಸ್ತೋತ್ರಕ್ಕೆ ಮೆಚ್ಚಿದ ಭಗವಾನ್ ನಾರಾಯಣನು ಆತನನ್ನು ಆಶೀರ್ವದಿಸಿ ಇಂತೆಂದನು, ನಿನ್ನ ಭಕ್ತಿಯಿಂದ ನನ್ನನ್ನು ಒಲಿಸಿಕೊಂಡೆ. ಅದು ಹೇಗೆಂದರೆ, ನೀನು ಸತತವಾಗಿ ಆಚರಿಸಿದ್ದ ಮಾಘ ಸ್ನಾನ ಹಾಗೂ ಮಾಘ ಮಾಸದ ವ್ರತಾಚರಣೆಯ ಫಲವೇ ಆಗಿದೆ. ಮಾಘದಲ್ಲಿ ಮಾಡಿದ ನದಿ ಸ್ನಾನದ ಫಲವು ಅಮಿತವಾದದ್ದು. ತಾಪಸರೂ ಕೂಡ ಈ ಒಂದು ಮಾಘ ಮಾಸಕ್ಕಾಗಿ ಕಾಯುತ್ತಿರುತ್ತಾರೆ ಎಂಬಲ್ಲಿಗೆ ಈ ಒಂದು ಮಾಘ ಮಾಸದ ಮಹತ್ವ ಎಷ್ಟೆಂದೂ ಹೇಳಲು ಸಾಧ್ಯವಿಲ್ಲ. ಈ ಫಲವೇ ಈ ನನ್ನ ದರ್ಶನ ಇಂದು ನಿನಗಾಗಿದೆ. ಆದ ಕಾರಣ ನಿನಗೇನು ಬೇಕೋ ಕೋರಿಕೋ, ನಿನ್ನ ಮನೋಭಿಲಾಷೆ ಈಡೇರಿಸುವೆ ಎಂದನು. ಈ ಹರಿಯ ಮಾತುಗಳನ್ನು ಆಲಿಸಿದ್ದ ಆ ಭಗವದ್ಭಕ್ತನು ಪರಮ ಭಕ್ತಿಯಿಂದ, ಹೇ ಅನಾಥ ಬಂಧು, ಜಗದ್ರಕ್ಷಕ, ಸರ್ವವ್ಯಾಪಿ ದೀನರಕ್ಷಕ, ನಾರಾಯಣ, ಸಕಲ ಲೋಕಗುರೋ, ನಿನ್ನ ದರ್ಶನದಿಂದಲೇ ನನ್ನ ಜನ್ಮ ಪಾವನವಾಯಿತು. ನಿನ್ನ ದರ್ಶನವಾದ ತಕ್ಷಣವೇ ನನ್ನ ಕೋರಿಕೆಗಳೆಲ್ಲ ಮರೆತು ಹೋದವು. ಮಾನವನಿಗೆ ತನ್ನ ಕರ್ಮಾನುಸಾರವಾಗಿ ಏನೇನೋ ಸಿಗಬೇಕೋ ಎಲ್ಲವೂ ನನಗೆ ದೊರಕಿದೆ. ನನಗೆ ಐಹಿಕ ಭೋಗ ಭಾಗ್ಯ ಸುಖ ಸಂಪದಗಳು ಅವಶ್ಯಕತೆ ಇಲ್ಲ. ಆದರೆ ನನಗೆ ಹೇಗೆ ಇಲ್ಲಿ ನಿನ್ನ ದರ್ಶನ ಭಾಗ್ಯ ಉಂಟಾಯಿತೋ ಹಾಗೆಯೇ ಸದಾ ಎಲ್ಲರಿಗೂ ನಿನ್ನ ದರ್ಶನವು ಈ ಸ್ಥಳದಲ್ಲಿ ಆಗಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ ಎಂದು ಹೇಳಿ ಕರಮುಗಿದು ವಿನಯದಿಂದ ತಲೆಬಾಗಿ ಶ್ರೀಹರಿಯ ಮುಂದೆ ನಿಂತನು. ಭಗವಂತನು ಆ ತಾಪಸಕುಮಾರನ ಕೋರಿಕೆಯನ್ನು ಮನ್ನಿಸಿ, ಆಗಲಿ, ನಿನ್ನ ಅಭಿಷ್ಟ ಈಡೇರುತ್ತದೆ ಎಂದು ನುಡಿದು ಒಂದು ರೂಪದಿಂದ ಅಲ್ಲಿಯೇ ನೆಲೆಯಾಗಿ ನಿಂತನು. ಅನಂತರ ಬ್ರಾಹ್ಮಣ ಕುಮಾರನು ತನ್ನ ತಪಸ್ಸು ಸಫಲವಾಯಿತೆಂದು ಸಂತೋಷಗೊಂಡು ತನ್ನ ವೃದ್ಧ ಮಾತಾಪಿತರಿದ್ದ ಸ್ಥಾನಕ್ಕೆ ವಾಪಸಾದನು ಎಂಬಲ್ಲಿಗೆ ಸ್ಕಾಂದ ಪುರಾಣ ಅಂತರ್ಗತ ಶ್ರೀ ಮಾಘಮಾಸ ಮಹಾತ್ಮೆಯ 4ನೇ ಅಧ್ಯಾಯವು ಸಂಪೂರ್ಣವಾಯಿತು. ಗುರುಭ್ಯೋ ನಮಃ.